ನಮಸ್ಕಾರ ಸ್ನೇಹಿತರೆ, ಇಂದು ನಿಮ್ಮ ಮನೆಯಲ್ಲಿ ಬಳಸುತ್ತಿರುವ ಎಸಿ ಕರೆಂಟ್, ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್ನ ವೈರ್ಲೆಸ್ ತಂತ್ರಜ್ಞಾನ, ಎಕ್ಸ್ರೇ ರಿಮೋಟ್ ಕಂಟ್ರೋಲ್, ರೇಡಿಯೋ, ರೋಬೋಟಿಕ್ಸ್ ಇವೆಲ್ಲವನ್ನು ಕಂಡುಹಿಡಿದ ಅಸಲಿ ನಾಯಕ ಯಾರು ಗೊತ್ತಾ? ಇತಿಹಾಸ ಪುಸ್ತಕಗಳಲ್ಲಿ ನಮಗೆ ಥಾಮಸ್ ಆಲ್ವಾ ಎಡಿಸನ್ ಅಥವಾ ಮಾರ್ಕೋನಿ ಹೆಸರನ್ನು ಹೇಳಿಕೊಟ್ಟವು, ಆದರೆ ಅದು ಜಗತ್ತಿನ ಅತಿದೊಡ್ಡ ಸುಳ್ಳಾಗಿತ್ತು. ನಿಮ್ಮ ಮೆದುಳಿಗೆ ಶಾಕ್ ನೀಡುವ ಕಹಿ ಸತ್ಯ ಏನೆಂದರೆ, ಇಡೀ ಜಗತ್ತಿಗೆ ಉಚಿತವಾಗಿ ವೈರ್ಲೆಸ್ ವಿದ್ಯುತ್ ನೀಡಲು ಹೊರಟಿದ್ದ ಒಬ್ಬ ಅಪ್ರತಿಮ ಮೇಧಾವಿಯನ್ನು ಅಂದಿನ ಕೋಟ್ಯಾಧಿಪತಿಗಳು ಮತ್ತು ಸ್ವಾರ್ಥಿ ವಿಜ್ಞಾನಿಗಳು ಜೀವಂತವಾಗಿ ಹೂತು ಹಾಕಿದರು. ಜಗತ್ತಿನ ಭವಿಷ್ಯವನ್ನೇ 100 ವರ್ಷ ಮುಂಚಿತವಾಗಿ ಊಹಿಸಿದ್ದ ಆ ಇಂಜಿನಿಯರ್ ಕೊನೆಗೆ ಕಾಸಿಲ್ಲದೆ, ತಿನ್ನಲು ಅನ್ನವಿಲ್ಲದೆ, ಕೇವಲ ಪಾರಿವಾಳಗಳ ಜೊತೆ ಮಾತನಾಡುತ್ತಾ ಅನಾಥವಾಗಿ ಸತ್ತು ಹೋದ. ಆತನೇ ನಿಕೋಲಾ ಟೆಸ್ಲಾ. ಇವತ್ತಿನ ಈ ಸಿನಿಮ್ಯಾಟಿಕ್ ಮೆಗಾ ಡಾಕ್ಯುಮೆಂಟರಿಯಲ್ಲಿ ಇತಿಹಾಸ ಪುಟದಿಂದ ಮುಚ್ಚಿಡಲಾದ ಟೆಸ್ಲಾ ಅವರ ಬೆಚ್ಚಿ ಬೀಳಿಸುವ ಆವಿಷ್ಕಾರಗಳು ಮತ್ತು ಕಣ್ಣೀರಿನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. 1856 ವರ್ಷ ಜುಲೈ 10 ಮಧ್ಯರಾತ್ರಿ ಇಂದಿನ ಕ್ರೊಯೇಷಿಯಾದ ಸ್ಮಿಲ್ಜನ್ ಎಂಬ ಹಳ್ಳಿಯಲ್ಲಿ ಭೀಕರವಾದ ಸಿಡಿಲು ಮಿಂಚಿನ ಬಿರುಗಾಳಿ ಎದ್ದಿತ್ತು. ಅದೇ ಸಮಯದಲ್ಲಿ ಒಬ್ಬ ಮಗು ಜನಿಸುತ್ತಾನೆ. ಆ ಮಗುವೇ ಮುಂದೆ ಜಗತ್ತಿನ ಕತ್ತಲೆಯನ್ನು ಓಡಿಸಿದ ನಿಕೋಲಾ ಟೆಸ್ಲಾ. ಟೆಸ್ಲಾ ಬಾಲ್ಯದಿಂದಲೇ ಒಂದು ವಿಚಿತ್ರ ಕಾಯಿಲೆ ಇತ್ತು, ಆದರೆ ಅದೇ ಅವರ ಪಾಲಿಗೆ ವರವಾಯಿತು. ಅದನ್ನು ಫೋಟೋಗ್ರಾಫಿಕ್ ಮೆಮೊರಿ ಎನ್ನಬಹುದು. ಯಾವುದೇ ಒಂದು ಯಂತ್ರದ ಐಡಿಯಾ ಅವರ ತಲೆಗೆ ಬಂದರೆ ಅವರು ಅದನ್ನು ಪೇಪರ್ ಮೇಲೆ ಬರೆಯುತ್ತಿರಲಿಲ್ಲ. ತಮ್ಮ ಕಣ್ಣುಗಳನ್ನು ಮುಚ್ಚಿ ಮೆದುಳಿನಲ್ಲೇ ಆ ಯಂತ್ರದ 3D ಮಾಡೆಲ್ ಸೃಷ್ಟಿಸುತ್ತಿದ್ದರು. ಆದರೆ ಇಂತಹ ಮೇಧಾವಿ ತನ್ನ ಕನಸುಗಳನ್ನು ನನಸು ಮಾಡಲು ಅಮೆರಿಕಕ್ಕೆ ಹೋದಾಗ ಜಗತ್ತಿನ ಅತಿದೊಡ್ಡ ವಿಜ್ಞಾನಿ ಥಾಮಸ್ ಎಡಿಸನ್ ಟೆಸ್ಲಾಗೆ ಒಂದು ಬೃಹತ್ ಆಫರ್ ಕೊಟ್ಟರು. ಆದರೆ ಆ ಆಫರ್ ಹಿಂದೆ ಇದ್ದದ್ದು ಜಗತ್ತಿನ ಅತಿದೊಡ್ಡ ಮೋಸ ಮತ್ತು ದ್ರೋಹ. 1884ರಲ್ಲಿ ಟೆಸ್ಲಾ ಕೇವಲ 4 ಸೆಂಟ್ಸ್ ಹಣ ಮತ್ತು ಒಂದು ಶಿಫಾರಸು ಪತ್ರ ಹಿಡಿದು ಅಮೆರಿಕದ ನ್ಯೂಯಾರ್ಕ್ಗೆ ತಲುಪಿದರು. ಅವರು ಎಡಿಸನ್ ಮಷಿನ್ ವರ್ಕ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರು. ಆಗ ಥಾಮಸ್ ಎಡಿಸನ್ ಡೈರೆಕ್ಟ್ ಕರೆಂಟ್ ತಂತ್ರಜ್ಞಾನವನ್ನು ನಂಬಿದ್ದ ಮತ್ತು ಅದರಿಂದ ಕೋಟ್ಯಂತರ ರೂಪಾಯಿ ಸಂಪಾದಿಸುತ್ತಿದ್ದ. ಆದರೆ ಎಡಿಸನ್ಗೆ ಡಿಸಿ ಡೈನಮೋಗಳು ಪದೇ ಪದೇ ಹಾಳಾಗುತ್ತಿದ್ದವು. ಎಡಿಸನ್ ಟೆಸ್ಲಾಗೆ ಒಂದು ಸವಾಲು ಹಾಕಿದ. ನನ್ನ ಈ ಡಿಸಿ ಮೋಟಾರ್ ಮತ್ತು ಜನರೇಟರ್ಗಳ ವಿನ್ಯಾಸವನ್ನು ನೀನು ಸಂಪೂರ್ಣವಾಗಿ ಸುಧಾರಿಸಿಕೊಟ್ಟರೆ ನಿನಗೆ ಬರೋಬ್ಬರಿ $50,000 ಬೋನಸ್ ಕೊಡುತ್ತೇನೆ. ಟೆಸ್ಲಾ ಹಗಲಿರುಳು ಕಷ್ಟಪಟ್ಟು ಕೆಲವು ತಿಂಗಳುಗಳಲ್ಲಿ ಎಡಿಸನ್ ಯಂತ್ರಗಳನ್ನು ಅತ್ಯುತ್ತಮವಾಗಿ ರಿಪೇರಿ ಮಾಡಿಕೊಟ್ಟರು. ಕೆಲಸ ಮುಗಿದ ಮೇಲೆ ಟೆಸ್ಲಾ ತನ್ನ ಬೋನಸ್ ಹಣ ಕೇಳಿದಾಗ ಎಡಿಸನ್ ಜೋರಾಗಿ ನಗುತ್ತಾ ಹೇಳಿದರು, ಟೆಸ್ಲಾ, ನಿನಗೆ ನಮ್ಮ ಅಮೆರಿಕನ್ನರ ಜೋಕ್ ಅರ್ಥವಾಗಿಲ್ಲ. ಎಡಿಸನ್ ಟೆಸ್ಲಾಗೆ 1 ಸೆಂಟ್ ಹಣವನ್ನು ಕೊಡದೆ ಮೋಸ ಮಾಡಿದ. ಬೇಸರಗೊಂಡ ಟೆಸ್ಲಾ ತಕ್ಷಣವೇ ಕೆಲಸಕ್ಕೆ ರಾಜೀನಾಮೆ ನೀಡಿದನು. ಅವರು ಎಡಿಸನ್ನ ಡಿಸಿ ಕರೆಂಟ್ಗಿಂತ 100 ಪಟ್ಟು ಶಕ್ತಿಶಾಲಿಯಾದ ಆಲ್ಟರ್ನೇಟಿವ್ ಕರೆಂಟ್ ಅನ್ನು ಕಂಡುಹಿಡಿದರು. ಡಿಸಿ ಕರೆಂಟ್ ಇದು ಕೇವಲ ಒಂದು ದಿಕ್ಕಿನಲ್ಲಿ ಮಾತ್ರ ಹರಿಯುತ್ತದೆ. ಇದರ ದೊಡ್ಡ ದೋಷವೆಂದರೆ ವಿದ್ಯುತ್ತನ್ನು ಕೇವಲ 1 ರಿಂದ 2 ಕಿಲೋಮೀಟರ್ ದೂರ ಮಾತ್ರ ಕಳುಹಿಸಬಹುದು. ಎಸಿ ಕರೆಂಟ್ ಇದು ತನ್ನ ದಿಕ್ಕನ್ನು ಸೆಕೆಂಡಿಗೆ ಹಲವು ಬಾರಿ ಬದಲಾಯಿಸುತ್ತದೆ. ಟ್ರಾನ್ಸ್ಫಾರ್ಮರ್ಗಳ ಸಹಾಯದಿಂದ ಇದರ ವೋಲ್ಟೇಜ್ ಅನ್ನು ಲಕ್ಷಾಂತರ ವೋಲ್ಟ್ಗಳಿಗೆ ಹೆಚ್ಚಿಸಿ ಯಾವುದೇ ಪವರ್ ನಷ್ಟವಿಲ್ಲದೆ 100 ಕಿಲೋಮೀಟರ್ ದೂರದ ಹಳ್ಳಿಗೂ ಕಳುಹಿಸಬಹುದು. ಟೆಸ್ಲಾ ಎಸಿ ಕರೆಂಟ್ ಕಂಡುಹಿಡಿದ ತಕ್ಷಣ ಎಡಿಸನ್ ಸಾಮ್ರಾಜ್ಯ ನಡುಗಿತ್ತು. ತನ್ನ ಬಿಸಿನೆಸ್ ಮುಳುಗುತ್ತದೆ ಎಂದು ಹೆದರಿದ ಎಡಿಸನ್ ಟೆಸ್ಲಾ ಅವರ ಎಸಿ ಕರೆಂಟ್ ಅತ್ಯಂತ ಅಪಾಯಕಾರಿ ಎಂದು ಜನರನ್ನು ನಂಬಿಸಲು ಹಾದಿ ಬೀದಿಯಲ್ಲಿ ಪ್ರಾಣಿಗಳನ್ನು ಕರೆಂಟ್ ಕೊಟ್ಟು ಕೊಲ್ಲಲು ಶುರು ಮಾಡಿದ. ಉದ್ಯಮಿ ಜಾರ್ಜ್ ವೆಸ್ಟಿಂಗ್ಹೌಸ್ ಟೆಸ್ಲಾ ಅವರ ಎಸಿ ಕರೆಂಟ್ನ ಪೇಟೆಂಟ್ ಅನ್ನು ಖರೀದಿಸಿ ಮಾರ್ಕೆಟ್ಗೆ ತಂದರು. ಇದರಿಂದ ಎಡಿಸನ್ ತೀವ್ರ ಆತಂಕಕ್ಕೊಳಗಾದ. ಬೀದಿಯ ನಾಯಿಗಳು, ಬೆಕ್ಕುಗಳು ಮತ್ತು ಒಂದು ದೈತ್ಯ ಆನೆಯನ್ನು ಸಾರ್ವಜನಿಕವಾಗಿ ಕರೆತಂದು ಅದಕ್ಕೆ ಟೆಸ್ಲಾ ಅವರ ಎಸಿ ಕರೆಂಟ್ ಹರಿಸಿ ಎಲ್ಲರ ಕಣ್ಣು ಮುಂದೆಯೇ ಕೊಂದನು. ನೋಡಿ, ಎಸಿ ಕರೆಂಟ್ ಎಷ್ಟೊಂದು ಪ್ರಾಣಾಂತಿಕ, ಇದನ್ನು ನಿಮ್ಮ ಮನೆಗೆ ತಂದರೆ ನೀವು ಸಾಯುತ್ತೀರಾ ಎಂದು ಅಪಪ್ರಚಾರ ಮಾಡಿದ. ಅಷ್ಟೇ ಅಲ್ಲ, ಖೈದಿಗಳನ್ನು ಕೊಲ್ಲಲು ಎಲೆಕ್ಟ್ರಿಕ್ ಚೇರ್ನಲ್ಲಿ ಎಸಿ ಕರೆಂಟ್ ಬಳಸುವಂತೆ ಸರ್ಕಾರಕ್ಕೆ ಪ್ರೇರೇಪಿಸಿದ. ಆದರೆ ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಿಲ್ಲ. 1893ರ ಚಿಕಾಗೋ ವರ್ಲ್ಡ್ ಫೇರ್ನಲ್ಲಿ ಇಡೀ ನಗರವನ್ನು ಬೆಳಗಿಸುವ ಕಾಂಟ್ರಾಕ್ಟ್ ಅನ್ನು ಟೆಸ್ಲಾ ಮತ್ತು ವೆಸ್ಟಿಂಗ್ ಹೌಸ್ ಪಡೆದರು. ಟೆಸ್ಲಾ ಅವರ ಎಸಿ ಬಲ್ಬ್ಗಳು ಇಡೀ ಚಿಕಾಗೋ ನಗರವನ್ನು ರಾತ್ರಿ ಹೊತ್ತು ಹಗಲಿನಂತೆ ಪ್ರಕಾಶಿಸುವಂತೆ ಮಾಡಿತು. ಇದರ ಬೆನ್ನಲ್ಲೇ ಜಗತ್ತಿನ ಬೃಹತ್ ಜಲವಿದ್ಯುತ್ ಸ್ಥಾವರವನ್ನು ನಯಗರ ಜಲಪಾತದಲ್ಲಿ ನಿರ್ಮಿಸುವ ಜವಾಬ್ದಾರಿ ಟೆಸ್ಲಾಗೆ ಸಿಕ್ಕಿತು. ಟೆಸ್ಲಾ ಅವರ ಇಂಜಿನಿಯರಿಂಗ್ ಮ್ಯಾಜಿಕ್ನಿಂದ ನಯಗರ ಜಲಪಾತದ ನೀರಿನ ಶಕ್ತಿಯಿಂದ ಎಸಿ ಕರೆಂಟ್ ತಯಾರಿಸಿ ಅಲ್ಲಿಂದ ಬರೋಬ್ಬರಿ 40 ಕಿಲೋಮೀಟರ್ ದೂರದ ಬಫೆಲೋ ನಗರಕ್ಕೆ ಯಶಸ್ವಿಯಾಗಿ ವಿದ್ಯುತ್ ಕಳಿಸಲಾಯಿತು. ಎಡಿಸನ್ ಸಂಪೂರ್ಣವಾಗಿ ಸೋತನು. ಟೆಸ್ಲಾ ಜಗತ್ತಿನ ಕರೆಂಟ್ ರಾಜನಾದನು. ವೆಸ್ಟಿಂಗ್ಹೌಸ್ ಕಂಪನಿ ಟೆಸ್ಲಾ ಅವರ ಎಸಿ ಕರೆಂಟ್ ಬಳಸಿದ್ದಕ್ಕಾಗಿ ಪ್ರತಿ ಯೂನಿಟ್ಗೆ ಇಂತಿಷ್ಟು ರಾಯಲ್ಟಿ ಕೊಡಬೇಕಿತ್ತು. ಆ ಒಪ್ಪಂದದ ಪ್ರಕಾರ ಟೆಸ್ಲಾಗೆ ಸಿಗಬೇಕಿದ್ದ ಹಣ ಇಂದಿನ ಮೌಲ್ಯದಲ್ಲಿ ಬರೋಬ್ಬರಿ ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು. ಆದರೆ ವೆಸ್ಟಿಂಗ್ಹೌಸ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಟೆಸ್ಲಾ ಆ ರಾಯಲ್ಟಿ ಪೇಪರ್ ಅನ್ನು ಹರಿದು ಹಾಕಿದರು. ನನಗೆ ದುಡ್ಡು ಮುಖ್ಯವಲ್ಲ, ನನ್ನ ಕರೆಂಟ್ ಜಗತ್ತಿನ ಜನರಿಗೆ ತಲುಪಬೇಕು ಎಂದರು.
1901ರಲ್ಲಿ ಟೆಸ್ಲಾ JP ಮಾರ್ಗನ್ ಎಂಬ ಅಮೆರಿಕದ ಅತಿದೊಡ್ಡ ಬ್ಯಾಂಕರ್ನಿಂದ ಹಣ ಪಡೆದು ನ್ಯೂಯಾರ್ಕ್ನಲ್ಲಿ ಲಾಂಗ್ ಐಲ್ಯಾಂಡ್ನಲ್ಲಿ ವಾರ್ಡನ್ ಕ್ಲಿಫ್ ಟವರ್ ಎಂಬ 187 ಅಡಿ ಎತ್ತರದ ದೈತ್ಯ ಗೋಪುರವನ್ನು ಕಟ್ಟಲು ಶುರು ಮಾಡಿದರು. ಟೆಸ್ಲಾ ಅವರ ಥಿಯರಿ ಏನೆಂದರೆ, ನಮ್ಮ ಇಡೀ ಭೂಮಿ ಮತ್ತು ಅದರ ಮೇಲಿರುವ ವಾತಾವರಣ ವಿದ್ಯುತ್ತನ್ನು ಸಾಗಿಸುವ ಅತ್ಯುತ್ತಮ ವಾಹಕಗಳು. ಈ ಟವರ್ ಮೂಲಕ ವಾತಾವರಣಕ್ಕೆ ಕೋಟ್ಯಾಂತರ ವೋಲ್ಟ್ ಹೈ ಫ್ರೀಕ್ವೆನ್ಸಿ ವಿದ್ಯುತ್ ಹರಿಸಿದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಮನುಷ್ಯ ಕೇವಲ ಒಂದು ಸಣ್ಣ ಆಂಟೆನಾ ಅಥವಾ ಬಲ್ಬ್ ಅನ್ನು ನೆಲಕ್ಕೆ ಚುಚ್ಚುವ ಮೂಲಕ ಉಚಿತವಾಗಿ ಕರೆಂಟ್ ಪಡೆಯಬಹುದು. ಯಾವುದೇ ವೈರ್ ಬೇಡ, ಯಾವುದೇ ಪವರ್ ಪ್ಲಾಂಟ್ ಬೇಡ ಎಂಬುದು ಟೆಸ್ಲಾ ಅವರ ಥಿಯರಿ ಆಗಿತ್ತು. ಯಾವಾಗ JP ಮಾರ್ಗನ್ಗೆ ಟೆಸ್ಲಾ ಉಚಿತವಾಗಿ ಕರೆಂಟ್ ಕೊಡಲು ಹೊರಟಿದ್ದಾನೆ, ಇದರಲ್ಲಿ ನಮಗೆ ಲಾಭ ಸಿಗಲ್ಲ, ಮೀಟರ್ ಹಾಕಲು ಬರಲ್ಲ ಎಂದು ಗೊತ್ತಾಯಿತು, ಆತ ತಕ್ಷಣವೇ ಪ್ರಾಜೆಕ್ಟಿಗೆ ಹಣ ಕೊಡುವುದನ್ನು ನಿಲ್ಲಿಸಿ ಟೆಸ್ಲಾ ಅವರ ಲ್ಯಾಬ್ಗೆ ಬಿದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಅವರ ಎಲ್ಲ ಸಂಶೋಧನೆಗಳು ಬೂದಿಯಾದವು. ಟೆಸ್ಲಾ ಅವರ ಕನಸು ಸಂಪೂರ್ಣವಾಗಿ ಭಗ್ನಗೊಂಡಿತು. ನಿಕೋಲಾ ಟೆಸ್ಲಾ ಕೇವಲ ಒಬ್ಬ ವಿಜ್ಞಾನಿಯಾಗಿರಲಿಲ್ಲ, ಅವರು ಕಾಲವನ್ನು ಮೀರಿ ಯೋಚಿಸುತ್ತಿದ್ದ ಒಬ್ಬ ವಿಷನರಿ ಆಗಿದ್ದರು. 1926ರಲ್ಲಿ ಅವರು ನೀಡಿದ ಒಂದು ಸಂದರ್ಶನದಲ್ಲಿ ಹೀಗೆ ಹೇಳಿದ್ದರು: ಮುಂದೊಂದು ದಿನ ಇಡೀ ಜಗತ್ತು ವೈರ್ಲೆಸ್ ಆಗಿ ಕನೆಕ್ಟ್ ಆಗುತ್ತದೆ. ಜನರ ಕೈಯಲ್ಲಿ ಒಂದು ಸಣ್ಣ ಯಂತ್ರ ಇರಲಿದ್ದು, ಅದರ ಮೂಲಕ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೆ ಮುಖಾಮುಖಿ ಮಾತನಾಡಬಹುದು ಮತ್ತು ವಿಡಿಯೋ ನೋಡಬಹುದು. ಅಂದು ಜನರು ಇವರನ್ನು ಹುಚ್ಚ ಅಂದುಕೊಂಡಿದ್ದರು, ಆದರೆ ಇಂದು ನಾವು ಬಳಸುತ್ತಿರುವ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಅದೇ ತಂತ್ರಜ್ಞಾನವಾಗಿದೆ. ಜನವರಿ 7, 1943ರಂದು ನ್ಯೂಯಾರ್ಕ್ನ ಹೋಟೆಲ್ ಒಂದರಲ್ಲಿ ಟೆಸ್ಲಾ ಕೊನೆಯುಸಿರೆಳೆದರು. ಅವರು ಸತ್ತ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಗೂಢಚಾರ ಸಂಸ್ಥೆ FBI ಅವರ ರೂಮ್ ಮೇಲೆ ದಾಳಿ ಮಾಡಿ ಅವರ ಬಳಿ ಇದ್ದ ಎಲ್ಲಾ ರಿಸರ್ಚ್ ಪೇಪರ್ಗಳು ಮತ್ತು ಡೆತ್ ರೇನ ಫೈಲ್ಗಳನ್ನು ಸೀಜ್ ಮಾಡಿದರು. ಆ ಫೈಲ್ಗಳು ಇಂದಿಗೂ ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಬಿಡುಗಡೆಯಾಗಿಲ್ಲ. ನಿಮಗೆ ಈ ಜಗತ್ತಿನ ಅಪ್ರತಿಮ ಮೇಧಾವಿ ನಿಕೋಲಾ ಟೆಸ್ಲಾ ಅವರ ಕಣ್ಣೀರಿನ ಕಥೆ ಮತ್ತು ಸಿನೆಮ್ಯಾಟಿಕ್ ಬಯೋಗ್ರಫಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥಾಮಸ್ ಎಡಿಸನ್, ನಿಕೋಲಾ ಟೆಸ್ಲಾ ಇವರಿಬ್ಬರಲ್ಲಿ ನಿಮ್ಮ ಪ್ರಕಾರ ಅಸಲಿ ಹೀರೋ ಯಾರು? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ರೋಚಕ ಇತಿಹಾಸದ ರಹಸ್ಯಗಳು, ಸೈನ್ಸ್ ಫ್ಯಾಕ್ಟ್ಸ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.